ವಿಶ್ವವಿದ್ಯಾಲಯಗಳ ಅನುದಾನ ಆಯೋಗ ನಿಯಮಗಳ ಪ್ರಸ್ತಾವವನ್ನು ಎಸ್ಎಫ್ಐ ಕೋಲಾರ ಜಿಲ್ಲಾ ಸಮಿತಿಯ ಪ್ರತಿಭಟನೆ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕು ಕಚೇರಿ ಮುಂಭಾಗ ಇಂದು ಎಸ್ಎಫ್ಐ ಹಾಗೂ ವಿದ್ಯಾರ್ಥಿಗಳು ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದ ವತಿಯಿಂದ ಧರ್ಮೇಂದ್ರ ಪ್ರಧಾನ್ ಅವರು ಕರಡು ಬಿಡುಗಡೆಯ ಪರವಾಗಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಜನವರಿ 6, 2025ರಂದು ಸೋಮವಾರ ಶಿಕ್ಷಣದಲ್ಲಿ ಪರಿವರ್ತನೆ ತರುವ ಕನಿಷ್ಠ ಗುಣಮಟ್ಟವನ್ನು ಖಾತರಿಪಡಿಸುವ ಉದ್ದೇಶದಿಂದ ವಿಶ್ವವಿದ್ಯಾಲಯ ಅನುದಾನ ಆಯೋಗವು ಹೊಸ ನಿಯಮಾವಳಿ ರೂಪಿಸಿ ಕರಡು ಪ್ರಕಟಿಸಲಾಗಿದೆ. ಕರಡಿನ ಮೊದಲ ಭಾಗದಲ್ಲಿ ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳ ಬೋಧಕ ಸಿಬ್ಬಂದಿಯ ನೇಮಕ ಹಾಗೂ ಬಡ್ತಿಯ ಕುರಿತು 2018ರ ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳನ್ನು ಸೂಚಿಸಿದೆ. ಬಡ್ತಿಯ ಕುರಿತಂತೆ ಹೊಸ ನಿಯಮಾವಳಿಗಳನ್ನು ಪರಿಚಯಿಸಲಾಗಿದೆ. ಕರಡಿನ 10ನೇ ನಿಯಮದಲ್ಲಿ ವಿವಿಧ ಕುಲಪತಿಗಳ ನೇಮಕಾತಿಗೆ ಹಲವು ಬದಲಾವಣೆಗಳನ್ನು ತರುವ ದಿಕ್ಕಿನಲ್ಲಿ ಕೆಲವು ಅಂಶಗಳನ್ನು ಒಕ್ಕೂಟ ಸರ್ಕಾರ ಪ್ರಸ್ತಾವಿಸಿದೆ. ಕುಲಪತಿಗಳ ನೇಮಕದಲ್ಲಿ ರಾಜ್ಯಪಾಲರು ತೀರ್ಮಾನವೇ ನಿರ್ಣಾಯಕವಾಗಿದೆ. ಕರಡು ನಿಯಮಾವಳಿಗಳಲ್ಲಿರುವ ಅಂಶಗಳು ರಾಜಕೀಯ ಚರ್ಚೆಗೆ ನಾಂದಿ ಹಾಡಿವೆ ಎಂದು ಎಸ್ಎಫ್ಐನ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಬಾಬು ಅವರು ಹೇಳಿಕೆ ನೀಡಿ ಮಾನ್ಯ ರಾಜ್ಯಪಾಲರಿಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ವರದಿಗಾರರು ಅರುಣ್ ಕುಮಾರ್, HM, ಎಎಸ್ಎಸ್ ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ. ಇದು ನಿಮ್ಮ ಎಎಸ್ಎಸ್ ನ್ಯೂಸ್. ಎಲ್ಲ ಆತ್ಮೀಯರಿಗೂ ಇವತ್ತೊಂದು ವಿಷಯ ತಿಳಿಸಬೇಕಂತ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಕೋಲಾರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಇವತ್ತು ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದಗಡೆ ಪ್ರತಿಭಟನೆ ನಂಬಿಕೊಂಡಿದ್ವಿ. ನನ್ನ ಹೆಸರು ಸುರೇಶ್ ಬಾಬು ಅಂತ ಎಸ್ಎಫ್ಐನ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಇವತ್ತೊಂದು ಮಾತಾಡ್ತಾ ಇದ್ದೀನಿ. ಇವತ್ತೇನು ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಜನವರಿ 6ನೇ ತಾರೀಕು ಸೋಮವಾರದಂದು UGCಗೆ ಸಂಬಂಧಪಟ್ಟಂಗೆ ವಿಶ್ವವಿದ್ಯಾಲಯದ ಅನುದಾನ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಕರಡು ವರದಿಯನ್ನು ಪ್ರಸ್ತಾಪಿಸಿದ್ದಾರೆ. ಆ ಒಂದು ಪ್ರಸ್ತಾಪದಲ್ಲಿ ಸುಮಾರು ನಿಯಮಾವಳಿಗಳನ್ನ ಅವರು ಜಾರಿ ಮಾಡಿದೆ ಮತ್ತೆ ಅದನ್ನ ಪ್ರಸ್ತಾಪನಕ್ಕೆ ಇಕ್ಕಿದ್ದಾರೆ. ಅದರಲ್ಲಿ 10ನೇ ನಿಯಮಾವಳಿ ಆದಂತಹ ಒಂದು ವಿಶ್ವವಿದ್ಯಾಲಯಗಳ ಕುಲ ಸಚಿವರ ನೇಮಕಾತಿಗೆ ಸಂಬಂಧಪಟ್ಟಂಗೆ ನಾವು ಅದನ್ನ ವಿರೋಧ ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರ ಆ ಒಂದು ಪ್ರಸ್ತಾಪದಲ್ಲಿ, ಆ ಕರಡು ವರದಿಯಲ್ಲಿ ಕುಲ ಸಚಿವರನ್ನ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಯಾವುದೇ ರೀತಿಯಂತ ಅನುಭವ ಬೇಕಾಗಿಲ್ಲ, ಯಾವುದೇ ರೀತಿಯಂತ ಒಂದು ಬೋಧನಾ ಸಂಶೋಧನೆ ಅಂತ ಅನುಭವ ಬೇಕಾಗಿಲ್ಲ. ಯಾರು ಬೇಕಾದ್ರೂ ಕೂಡ ಡಾಕ್ಟರೇಟ್ ಪಡೆದಂತ ಯಾರು ಬೇಕಾದ್ರೂ ಕೂಡ ಕುಲ ಸಚಿವರಾಗಿ ಆಯ್ಕೆ ಮಾಡೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಅದನ್ನು ವಿರೋಧ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಕುಲ ಸಚಿವರಾಗಬೇಕಂದ್ರೆ ಸುಮಾರು 10ರಿಂದ 20, 30, 40 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದರಲ್ಲಿ ಅನುಭವ ಪೂರಿತವಾಗಿರುವಂತಹ ವ್ಯಕ್ತಿಗಳು ಮಾತ್ರ ಇವತ್ತು ಕುಲ ಸಚಿವರಾಗಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಯಾಕಂದ್ರೆ ಅವರು ಪ್ರಾಧ್ಯಾಪಕರಾಗಿ, ಮುಖ್ಯ ಪ್ರಾಧ್ಯಾಪಕರಾಗಿ, ಮತ್ತೆ ಸಿಂಡಿಕೇಟ್ ಮೆಂಬರ್ ಆಗಿ, ಮತ್ತೆ ಪರೀಕ್ಷಾ ಮಂಡಳಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸುಮಾರು ಸ್ಥಾನಗಳನ್ನು ಪೂರೈಸಿಕೊಂಡು 20ರಿಂದ 30 ವರ್ಷಗಳ ಅನುಭವ ಪೂರಿತವಾಗಿ ಅವರ ಅನುಭವ ಆದ್ಮೇಲೆ ಅವ್ರನ್ನ ಕುಲ ಸಚಿವರಾಗಿ ನೇಮಕಾತಿ ಮಾಡಬೇಕು. ಆದ್ರೆ ಇವತ್ತು ಏನು ನಮ್ಮ UGC ಗೈಡ್ಲೈನ್ಸ್ ಏನು ಕರಡು ಪ್ರಸ್ತಾಪ ಇದೆಯೋ ಅದ್ರಲ್ಲಿ ಏನ್ ಹೇಳ್ತಾ ಇದ್ರೆ ಯಾವುದೇ ಅನುಭವ ಬೇಕಾಗಿಲ್ಲ, ಓನ್ಲಿ ಡಾಕ್ಟರೇಟ್ ಪದವಿ ಇದ್ರೆ ಸಾಕು ಅವರು ಕುಲ ಸಚಿವರು ಮಾಡಬಹುದು. ಯಾವುದೇ ಖಾಸಗಿ ವಿವಿಯಲ್ಲಿ ಕೂಡ ಇವತ್ತು ಅವ್ರನ್ನ ಡಾಕ್ಟರೇಟ್ ಪದವಿ ಪಡಿಬಹುದು, ಅವ್ರನ್ನ ಮಾಡಬಹುದು ಅಂತ ಹೇಳ್ತಾ ಇದ್ರೆ ಇದು ಸರಿಯಾದ ವಿಧಾನ ಅಲ್ಲ. ಮತ್ತೆ ಕುಲ ಸಚಿವರನ್ನ ಆಯ್ಕೆ ಮಾಡುವಂತ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಅಂತ ಒಂದು ಅಧಿಕಾರ ಇರೋದಿಲ್ಲ ಅಂತ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಕೇವಲ ರಾಜ್ಯಪಾಲರಿಗೆ ಮಾತ್ರ ಅಧಿಕಾರ ಇದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಎಸ್ಎಫ್ಐ ಸಂಘಟನೆ ವಿರೋಧ ಮಾಡ್ತಾ ಇದ್ವಿ. ಈಗಾಗಲೇ ಕೂಡ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅವ್ರೇನು ಪ್ರಸ್ತಾಪ ಮಾಡಿದ ಆ ಕರಡು ವರದಿನ ವಿರೋಧಿಸಿ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಏನಿದೆಯೋ ಅದರ ನೇತೃತ್ವ ಕೋಲಾರ ಜಿಲ್ಲಾ ಸಮಿತಿ ಕೂಡ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಅದನ್ನು ವಿರೋಧ ಮಾಡ್ತಾ ಇದ್ವಿ. ನೀವೇನಾದ್ರೂ ಕೂಡ ಆ ಕರಡು ವರದಿಯನ್ನ ನೀವು ಜಾರಿ ಮಾಡಿದಾಗ ಆ ಕರಡು ವರದಿಯನ್ನ ಎಲ್ಲಾ ಕಾಲೇಜಿನ ಮುಂದ್ಗಡೆ, ಎಲ್ಲಾ ಬೀದಿಯಲ್ಲಿ, ತಾಲೂಕು ಕಚೇರಿ ಮುಂದೆ ಅನ್ನೋ ಸುಟ್ಟುವ ರೀತಿಯಲ್ಲಿ ಮುಂದಿನ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಇದು ನಮ್ಮದಿರುವಂತದ್ದು.